ಬೈಕ್ ರೈಡಿಂಗಲ್ಲೇ ನಾವು ಸ್ಮ್ಯಾಶ್ ವಾಶ್ ಔಟ್ ಆಗ್ತೀವಿ ಅಂತಂದ್ರೆ ಅಲ್ಲಿ ನೀನು 18 days. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ರೈಡರ್ ಆಯಿತಾ. ಎಷ್ಟು ಅವ್ರು ಕಮಿಟೆಡ್ ಇದ್ದಾನೆ ಅವ್ನ ಗೋಲ್ ರೀಚ್ ಆಗೋಕ್ಕೆ, ಅವ್ನ ಡ್ರೀಮ್ ಲ್ಯಾಂಡ್ ನೋಡಬೇಕು ಅಂತ. Our Lokesh and we are hiking this mountain here. And ನಮ್ಮ ಲೋಕೇಶ್ ಅವರು ಅವ್ರ Instagram ID and YouTube. ಆ ಟೈಮಲ್ಲಿ ಮೋಟೋ ವ್ಲಾಗು, ಟ್ರಾವೆಲು, ಲಡಾಖು ಅಂತ ಯಾರಿಗೂ ಗೊತ್ತೇ ಇಲ್ಲ ಲೊಕೇಶನ್ಸ್ ಬಳ್ಳಾರಿ ಒಳಗೆ. ಸೊ ಇಷ್ಟೆಲ್ಲ ನೋಡಿಕೊಂಡ್ರೆ ತುಂಬ ಜನ ಹೋಗಿದ್ದಾರೆ ಬಳ್ಳಾರಿಯಿಂದ. ಆದರೆ ಸ್ವಲ್ಪ ಕೆಲವ್ರು ತೋರಿಸ್ಕೊಂತಾರೆ, ಕೆಲವ್ರು ತೋರಿಸ್ಕೊಳಲ್ಲ. ಇದು ನಿಮಗೆ ಅಂದರೆ ಲದಾಖ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಲಡಾಖ್ ಎಕ್ಸ್ಪೀರಿಯನ್ಸ್ ಸೂಪರ್. ಲದಾಖ್ ಮತ್ತಲ್ಲಿ ಮತ್ತೇನು ಫುಲ್ ಸರ್ಕ್ಯೂಟ್ ಇದೆ. ಅದು ಸರ್ಕ್ಯೂಟ್ ಆಫ್ 1800 ಕಿಲೋಮೀಟರ್. ಹಾಂ, ಆ ಸರ್ಕ್ಯೂಟ್ ಕಂಪ್ಲೀಟ್ ಮಾಡಿದ್ರೆ ನೀನು 1800 ಕಿಲೋಮೀಟರ್. ಕ್ರೌನ್ ಆಫ್ ಇಂಡಿಯಾ ಅಂತಾರೆ ಅದಕ್ಕೆ. ಅಂದರೆ ನಿಮಗೆ ಅಲ್ಲಿ ಹಾಸ್ಪಿಟಾಲಿಟಿ ಹೆಂಗಿತ್ತು, ಫುಡ್ ಮತ್ತು ಕಲ್ಚರ್, ಅಲ್ಲಿ ಎನ್ವಿರಾನ್ಮೆಂಟ್ ಹೆಂಗಿತ್ತು, ಯಾವ ಥರ? ಜಮ್ಮು ಆ್ಯಂಡ್ ಕಾಶ್ಮೀರ್ವರೆಗೆ ಹೋಗಿದ್ದೆ. ಕಂಬೈನ್ಲಿ ಹೇಳೋಕ್ಕಾಗಲ್ಲ. ಫುಡ್ ಬಗ್ಗೆ ಮಾತಾಡೋಂಗಿದ್ರೆ ಓಕೆ, ಕೆಲ ಪ್ಲೇಸಸ್ ಎಲ್ಲ ಮೇನ್ ಸಿಟೀಸ್
ಹಾಂ ಹಿಮಾಚಲ್ ಪ್ರದೇಶ್, ಲಡಾಖ್ ರೀಜನ್ ಅದೆಲ್ಲ ಮೇನ್ ಸಿಟೀಸ್ ಎಲ್ಲ ಫುಡ್ ಮಾತ್ರ ಚೆನ್ನಾಗಿ ಸಿಗುತ್ತೆ. ಓಕೆ ಅಂದರೆ 1:3 ಕಾಸ್ಟ್. ಓಕೆ. ಆಮೇಲೆ ಇದ್ದ ಬರ್ತಾ ಅಂದರೆ ಇದ್ದ ವೇಸ್ ಟ್ರಾವೆಲಿಂಗ್ ವೇ ಅಲ್ಲಿ ನಿಮಗೆ ಫುಡ್ ಸಿಗೋದು ಕಷ್ಟ. ಫುಡ್ ಬಿಡು, ಜನನೇ ಸಿಗಲ್ಲ ನಿಮಗೆ ಅಲ್ಲಿ. ಓಕೆ ಓಕೆ ಓಕೆ. ಸೊ ಏನಾದಿದ್ರೆ ಅಲ್ಲೇ ಕ್ಯಾರಿ ಮಾಡ್ಕೋಬೇಕು ಸ್ನ್ಯಾಕ್ಸ್. ಅಂದರೆ ನೀನು ಫುಡ್ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡಿದ್ದೆ? ಹಾಂ, ಮೇನ್ ಸಿಟಿಯಲ್ಲಿ ಏನೇನು ಸಿಗುತ್ತೆ ಅಲ್ಲಿ ಸ್ವಲ್ಪ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಳೋದು. ಹೋಗೋ ಟೈಮಲ್ಲಿ ನಿಮಗೆ ಹೊಟ್ಟೆ ಅಷ್ಟು ಅಂತ ತಿನ್ನೋದು. ಓಕೆ ಓಕೆ. ಮೇನ್ ಸಿಟಿಯಲ್ಲಿ ಮಾತ್ರ ಫುಡ್ ಸಿಗುತ್ತೆ, ಸೈಡಲ್ಲೆಲ್ಲ ಸಿಗಲ್ಲ. ಓಕೆ ಓಕೆ. ಬಾ ನಿಂಗೆ ಗೊತ್ತಿಲ್ಲ ಬಾ ಬಾರು ಇಲ್ಲೇ. ಅಪ್ಪ ನಿನಗೆ ಗೊತ್ತಲ್ಲ ಅಲ್ಲ? ಗೊತ್ತು. ಈ ಹೈಕಿಂಗ್ ಎಲ್ಲ ಬೆಳಿಗ್ಗೆ ಮಾಡ್ಬೇಕು, ಸಾಯಂಕಾಲ ಅಲ್ಲ. ಏನೋ ಟೈಮ್ ಸಿಕ್ಕಿದ್ದಾಗ ಮಾಡಿ. ಹಿಂಗೋದ ಬಿಡ್ರಿ, ಹಿಂಗೋದ ಬಿಟ್ರೆ ತಾನೆ. ಅದಕ್ಕೆ ನಾವು ಒಂದು ಫಾಲೋ ಮಾಡಲ್ಲ ಯಾವಾಗಲೂ. Stars are falling to your hair, stars are falling to your lips, soul to soul and hand by hand, we are jumping from that cliff, we are flying like the wind, it was only crazy dream. ಸೊ ನಿನಗೆ ನೀ ಇಲ್ಲಿಂದ ಕ್ಯಾಪ್ಚರ್ ಅಂದರೆ ಇಲ್ಲಿಂದ ನೀನು ಫುಡ್ ಕ್ಯಾರಿ ಮಾಡಿಲ್ಲ ಹಾಗಾದರೆ? ಫುಡ್ಡಿಂದ ಯಾರು ಕ್ಯಾರಿ ಮಾಡೋಕ್ಕಾಗಲ್ಲ. ಹಾಂ, ಅಂದರೆ ಇಟ್ ಈಸ್ ನಾಟ್ 1 day 2 day ಟ್ರಿಪ್ಸ್ ಅಲ್ಲ. ಹಾಂ. ಸೊ ಎಲ್ಲೆಲ್ಲಿ ಫುಡ್ ಸಿಗ್ತದೋ ಅಲ್ಲೆಲ್ಲ ತಿನ್ಕೋಬೇಕು. ಅಂದರೆ ಜಾಸ್ತಿ ನೀನು ಅಂದರೆ ತಿಂದಿರೋ ಫುಡ್ ಯಾವುದು ಜಾಸ್ತಿ ಸಿಗೋದು ಅಲ್ಲಿ ಅಂದರೆ ರೋಟೀಸ್ ಜಾಸ್ತಿ ಸಿಗ್ತದೆ. ಆಮೇಲೆ ಆಮ್ಲೆಟ್ಸ್. ಓಕೆ. ಆಮ್ಲೆಟ್ಸ್, ರೋಟೀಸ್, ಮ್ಯಾಗಿ ನಿಮ್ಗೆ ಎಲ್ಲಾದರೂ ಹೋಗಿ ಮ್ಯಾಗಿ ಸಿಕ್ಬಿಡ್ತದೆ. ಆಮೇಲೆ ಕಾಸ್ಟ್ ಅದೇ 1:3 1:2 ಇರುತ್ತೆ. ಓಕೆ. ಒಂದು ಟೀ ರೇಟ್ ಬಂದು 50 to 60 rupees. ಓಕೆ. ಚಿಕ್ಕ ಗ್ಲಾಸಲ್ಲಿ ಅಷ್ಟು ಕಾಸ್ಟ್ಲಿ ಇರುತ್ತೆ. ಹಾಂ. ನಾರ್ಮಲ್ ಕೆಲವರೆಲ್ಲ ಏನು ಮಾಡ್ತಾರೆ, ಕೆಲವು ಬ್ಯಾಚಸ್ ಎಲ್ಲ ಮ್ಯಾಗಿ ಪ್ಯಾಕೆಟ್ಸ್ ಎಲ್ಲ ಇಟ್ಕೊಂಡು ಹೋಗ್ಬಿಡ್ತಾರೆ ಆಸ್ ಏನು ಬ್ಯಾಕಪ್ ಫುಡ್ ಥರ. ಓಕೆ. ಬ್ಯಾಕಪ್ ಫುಡ್ ಥರ. ಅಲ್ಲಿ ಹೋಗಿ ಕೆಲವರೆಲ್ಲ ಕಟ್ಕೆ ಇಟ್ಕೊಂಡು ಎಲ್ಲ ಕಟ್ಕೆಟ್ ಬೇಯಿಸ್ಕೊಂಡೆಲ್ಲ ತಿಂದ್ಬಿಡ್ತಾರೆ ಮ್ಯಾಗಿ. ಕೆಲವರು ಹೋಟೆಲ್ಸೇ ಡಿಪೆಂಡೆಂಟ್. ಓಕೆ. ಮತ್ತು ಓವರಾಲ್ ಎಷ್ಟು ದಿನ ಆಯಿತು ನಿನಗೆ ಅಪ್ ಆ್ಯಂಡ್ ಡೌನ್ ಟೋಟಲ್? ಅಪ್ ಆ್ಯಂಡ್ ಡೌನ್ 18 days. 18 days. 18 days. ಅಂದರೆ ಪ್ರಾಪರ್ ಲಡಾಖ್ ಶುರು ಮಾಡಿದ್ದೆ ನಾವು 5th day ಇಂದ. ಇಲ್ಲಿಂದ ನಾವು ಬಳ್ಳಾರಿಯಿಂದನೇ ಬೈಕ್ ತೊಗೊಂಡೋಗಿದ್ದು ಆನ್ ರೋಡ್. ಓಕೆ. ಸೊ ಅಲ್ಲಿ 5th day ಇಂದ ಮೇನ್ ಚಂಡೀಗಢ ಆದಮೇಲೆ ಶಿಮ್ಲಾಯಿಂದ ಮೇನ್ ವ್ಯೂಸ್ ಎಲ್ಲ ವ್ಯೂ ಪಾಯಿಂಟ್ ಎಲ್ಲ ಮೇನ್ ಅಲ್ಲೇ ಸಿಕ್ಕಿರೋದು. ಓಕೆ ಓಕೆ ಓಕೆ. ಸೊ ಅದಾದಮೇಲೆ ಪ್ರಾಪರ್ ರೈಡ್ ಆಗಿದೆ. ಅಂದರೆ ನೀವು ಎಲ್ಲೆಲ್ಲಿ ಸ್ಟೇ ಆಗಿದ್ರಿ ನೀವು ಹೋಗ್ತಿರೋ ರೂಟಲ್ಲಿ? ಸ್ಟೇ ಅಂತದ್ದು ದಟ್ ಡಿಪೆಂಡ್ಸ್ ಅಷ್ಟೇ ಎಲ್ಲಿ ನಮಗೆ. ಅಂದರೆ ಎಷ್ಟು ಕಿಲೋಮೀಟರ್ಸ್ ಪರ್ ಡೇ ಹೋಗಬೇಕು ಅಂತ ಇಟ್ಕೊಂಡಿದ್ದೀರಾ ಇಲ್ಲಾಂದರೆ? ದಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಎನರ್ಜಿ. ಒಂದಿನಕ್ಕೆ 1200 ಕಿಲೋಮೀಟರ್ನು ಟ್ರಾವೆಲ್ ಮಾಡಿದ್ವಿ. ಪರ್ ಡೇ 1200 ಕಿಲೋಮೀಟರ್ಸ್ ಬೈಕ್ ಓಡಿಸಿದ್ವಿ, 250 ಕಿಲೋಮೀಟರ್ಸ್ನು ಓಡಿಸಿದ್ವಿ. ಸೊ ದಟ್ ಆಲ್ ಡಿಪೆಂಡ್ಸ್. ನಾವು ಜಲ್ದಿ ಲೊಕೇಶನ್ ರೀಚ್ ಆದರೆ ಓಕೆ. ಆಮೇಲೆ ಇದು ಪ್ರಾಪರ್ ರೂಲ್ ನಮ್ಮ ಬೈಕಿಂಗ್ ಕಮ್ಯುನಿಟಿಯಲ್ಲಿ, ನೈಟಲ್ಲಿ ಯಾರು ಟ್ರಾವೆಲ್ ಮಾಡಿಕೊಡ್ದು. ಇದು ಸ್ಟ್ರಿಕ್ಟ್ ರೂಲ್, ನಾವೆಲ್ಲ ಫಾಲೋ ಮಾಡ್ತೀವಿ ಆ್ಯಕ್ಚುಲಿ. ಓಕೆ. ಅಂದರೆ ನಿಮಗೆ ಬಳ್ಳಾರಿಯಿಂದ ಒಂದು ಕಮ್ಯುನಿಟಿ ಇದೆ, ಬೈಕಿಂಗ್ ಕಮ್ಯುನಿಟಿ? ಹಾಂ. ಫಸ್ಟ್ ಮೇನ್ ಸಿಟಿ ನೀವು ಯಾವ ಲೊಕೇಶನಲ್ಲಿ ಸ್ಟೇ ಆಗಿದ್ರಿ? ಫಸ್ಟ್ ಮೇನ್ ಸಿಟಿ ಅಂದರೆ ಮೇನ್ ಡೆಲ್ಲಿನೇ. ಓಕೆ. ಸೊ ಡೆಲ್ಲಿಯಲ್ಲಿ ಸ್ಟೇ ಆಗಿ ಸ್ವಲ್ಪ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ. ಓಕೆ. ಓಕೆ. ನಾವು ಹೋಗೋ ಟೈಮಲ್ಲಿ ಫುಲ್ಲು ಅಂದರೆ 42, 43, 45, 47 ಡಿಗ್ರಿವರೆಗೂ ಇತ್ತು ಡೆಲ್ಲಿಯಲ್ಲಿ. ಓಕೆ. ಅಂದರೆ ನೀವು ಸಮ್ಮರ್ ಟೈಮಲ್ಲಿ ಹೋಗಿದ್ರಿ? ಹಾಂ, ಜೂನ್. ಹೌದು, ಜೂನ್ ಹತ್ರ. ಸೊ ರಿಡಿಕ್ಯುಲಸ್ ವೆದರ್ ಮಾತ್ರ ತಿಂದಾಗ್ಬಿಡುತ್ತೆ ಎಲ್ಲರೂ. ಇನ್ನೊಂದು ಅಲ್ಲಿ ಮೇನ್ ಅಂದರೆ ಡೆಲ್ಲಿ ಅಂದರೆ ಯಾವ ಪ್ಲೇಸಸ್ ಅಂದರೆ ನಿಮಗೆ ಮೇನ್ ಪ್ಲೇಸಸ್ ಯಾವುದು ಹೋಗಿದ್ರಿ ಅಂದರೆ ವಿಸಿಟಿಂಗ್ ಪ್ಲೇಸಸ್? ಇಂಡಿಯಾ ಗೇಟ್ ನೋಡಿದ್ವಿ. ಓಕೆ. ಆಮೇಲೆ ದ ಫೇಮಸ್ ಚೋರ್ ಬಜಾರ್.
ಓಕೆ. ಸೊ ಅಂದರೆ ಬೈಕಲ್ಲಿ ಲಗೇಜ್ ಜಾಸ್ತಿ ತೊಗೋಬಾರ್ದು. ಹೌದು. ಸೊ ಶಾಪಿಂಗ್ ಮಾಡೋದನ್ನು ವೆರಿ ಲಿಮಿಟೆಡಾಗಿ ಮಾಡಿದ್ವಿ ನಾವೆಲ್ಲ. ಓಕೆ. ಈಗ ಇಂಡಿಯಾ ಗೇಟ್ ಆದಮೇಲೆ ನೆಕ್ಸ್ಟ್ ಇಂಡಿಯಾ ಗೇಟು, ರೆಡ್ ಫೋರ್ಟ್. ಓಕೆ. ಇಲ್ಲ, ದೆಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಆ್ಯಕ್ಚುಲಿ. ಅದು 2 ವೀಲರೇ ಫಸ್ಟ್ ಟೈಮ್ ಹೋಗಿರೋದು. ಅದಾದಮೇಲೆ ಪ್ಲೇಸಸ್ ಮಾತ್ರ ಸಕ್ಕತ್ತಿದ್ದು ಡೆಲ್ಲಿಯಲ್ಲಿ. ಅಂದರೆ ನಮ್ಗೆ ವೆದರ್ ಸ್ವಲ್ಪ ಸಾಥ್ ಕೊಟ್ಟಿಲ್ಲ, ಇಲ್ಲ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಡೆಲ್ಲಿ. ನಾವು ಫುಲ್ ಸ್ಟನ್ ಆಗಿದ್ದು ಅಂದರೆ ತಾಜ್ ಮಹಲ್ ನೋಡಿನೇ. ಓಕೆ. ಆಗ್ರಾ. ಹಾಂ. ಸೊ ತಾಜ್ ಮಹಲ್ ವಾಸ್ ಮೈಂಡ್ ಬ್ಲೋಯಿಂಗ್ ಪ್ಲೇಸ್. ಅಲ್ಲಿ ಕೆಲವು ಸ್ವಲ್ಪ ಇನ್ಸಿಡೆಂಟ್ಸು ನಡೆದವು. ಯಾಕೆ, ಏನಾಯಿತು ಅಂತ ಇನ್ಸಿಡೆಂಟ್ಸ್? ಅದೇ ಆಸ್ ಅ ಬೈಕರ್ಸ್ ಯಾವಾಗಲೂ ನಾವು ಫುಲ್ ಗೇರಿಂಗ್ ಪ್ರೊಟೆಕ್ಟರ್ಸ್ ಎಲ್ಲ ಹಾಕೊಂಡೆ ರೈಡ್ ಮಾಡ್ತೀವಿ. ಎವ್ರಿ ಪ್ಲೇಸಸ್ ಅಲ್ಲಿ ಹೋಗಿ ಗೇರ್ಸ್ ಎಲ್ಲ ಬಿಚ್ಚಾಕಿ ಮತ್ತೆ ಪ್ಯಾಂಟ್ ಟಿ ಶರ್ಟ್ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಹೌದು. ಸೊ ಅಂಥ ಪ್ಲೇಸಲ್ಲಿ ಅದೇ ತಾಜ್ ಮಹಲ್ ಹೋಗೋ ಟೈಮಲ್ಲಿ ನಂದು ರೈಡಿಂಗ್ ಪ್ಯಾಂಟ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ನಿದ್ರಿಸಿ ಅದೇನಿದೆ ಫುಲ್ ದಪ್ಪ ಇದೆಲ್ಲ ಎಲ್ಲ ಸೈಡಲ್ಸ್ ಎಲ್ಲ ಏನು ಅದಂತೆಲ್ಲ ಎಂಕ್ವೈರಿ ಮಾಡಿದ್ರು. ಅಂದ್ರೆ ಒಂದು ರೀತಿಯಾಗಿ ಒಂದು ಸೈಡ್ ಆಫ್ ಟೆರರಿಸ್ಟ್. ಅದು ಗೊತ್ತಿಲ್ಲ ಏನು ಅನ್ಕೊಂಡಿದ್ರು ಅಂತ. ಸೊ ಹಂಗೆ ವಾದ ವಿವಾದಗಳು ಆದವು ಅಲ್ಲಿ. ಆಮೇಲೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ, ದೀಸ್ ಆಲ್ ಆರ್ ಲೆವೆಲ್ 2 ಆರ್ಮರ್ಸ್, ನಾವು ಬೈಕರ್ಸು ಬಿದ್ದರೆ ಏನಾಗಬಾರ್ದು ಅಂತೇಳಿ ಹಾಕ್ಕೊಂಡು ಬರ್ತೀವಿ. ಓಕೆ. ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಬಿಟ್ಟರು. ಅಂದರೆ ನೀನು ಓವರ್ ಆಲ್ ಪ್ರೊಟೆಕ್ಷನ್ಗೆ ನೀನು ಎಲ್ಲ ಗೇರ್ಸ್ ಪೂರ್ತಿಯಾಗಿ ಕವರ್ ಆಗೋಕೆ ಹಾಕ್ಕೊಂಡಿದ್ಯಲ್ಲ, ಓವರ್ ಆಲ್ ಕಾಸ್ಟ್ ಎಷ್ಟಿತ್ತು? ಓವರ್ ಆಲ್ ಕಾಸ್ಟ್ ನೋಡಪ್ಪ, ನಾನು ತಗೊಂಡಿದ್ದೆಲ್ಲ 2 years ಬ್ಯಾಕ್. 2 years ಪ್ರೈಸ್ ಕಂಪೇರ್ ಮಾಡಿದ್ರೆ ಇವಾಗ ಆಲ್ಮೋಸ್ಟ್ 30% 40% ಪ್ರೈಸ್ ಡ್ರಾಪ್ ಆಗ್ಬಿಟ್ಟು. ಪ್ರೈಸ್ ಡ್ರಾಪ್ ಆಗಿದೆ. ಓಕೆ. ಸೊ ಓವರ್ ಆಲ್ ಕಾಸ್ಟ್ ಓನ್ಲಿ ರೈಡಿಂಗ್ ಗೇರ್ಸ್ 4 + 8 + 7 ಎಷ್ಟಾಗ್ತದೆ? 8 + 7. ಹಾಂ, ಇವೆಲ್ಲ 19,000. ಹಾಂ, 19,000. ಇದು ಜಸ್ಟ್ ನನ್ನ ಪ್ಯಾಂಟ್ಸ್ ಅಂಡ್ ಪ್ಯಾಡ್ಸ್. ಓಕೆ. ಪ್ಯಾಂಟ್, ಜಾಕೆಟ್, ಗ್ಲೌಸ್ ಮಾತ್ರ ಹೇಳಿದ್ದು. ಸೊ ಹೆಲ್ಮೆಟ್ ಒಂದು 5K. ಓಕೆ. 24. ಹಾಂ. ಆಮೇಲೆ ಶೂಸ್, ನಮ್ಮದು ಜುಗಾಡೋದು ಶೂಸು ಎಲ್ಲ ಒಂದು ಬರುತ್ತೆ, ಒಂದು 26-27K ಆಗುತ್ತೆ. ಓಕೆ. ಮುಂದೆ ಹೋಗ್ತಾ ಸ್ಟಾರ್ಟ್. So Jappu, 4 years of bonding and JSW colleague Lokesh. యాక్చువల్లీ నేను కన్నడ మోటో వ్లాగర్ కానీ ఇప్పుడు అన్న అడుగుతాడని తెలుగులో మాట్లాడుతున్నా, కొంచెం వచ్చు. ಐ ಗಾಟ್ ದಿಸ್ ವೆದರ್. ಇಲ್ಲಿ ಈ ರೀಜನ್ ಪಿಕಾಕ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಆ್ಯಕ್ಚುಲಿ. ಇರುತ್ತೆ, ಯಾಕಂದರೆ ಇದೇ ಲಾಸ್ಟ್ ವ್ಯೂ ಪಾಯಿಂಟ್. ಪಿಕಾಕ್ ಅಲ್ಲ, ನಾನು ಮಿಂಚೇರಿ ನಾವು ಯೂಶ್ವಲಿ ಆಫ್ ರೋಡ್ ಮಾಡ್ತೀವಿ ಎವ್ರಿ ಸಂಡೇ ಬೇಸಿಕಲಿ ರಾಯಲ್ ಎನ್ಫೀಲ್ಡ್ ಅವ್ರ ಜೊತೆ. ಹೇಳ್ತಾರೆ ಇಲ್ಲೆಲ್ಲ ಬರಬೇಡಿ, ಹುಲಿ ಇದೆ, ಚಿರುತಾ ಇದೆ ಅಂತ ಏನೇನೋ ಹೇಳ್ತಾರೆ. ನಾವೆಲ್ಲ ಕೇಳಿಸ್ಕೊಳ್ಳಲ್ಲ, ನಮ್ಮ ಹತ್ರ ಗಾಡ್ಜಿಲಾ ಇದೆ. ಯಾವ ಬುಲೆಟ್ ಹಿಮಾಲಯನ್. ಏನಾಯ್ತು ಪಕ್ಕ? ಈ ಕಡೆಯಿಂದ ಕ್ಯಾಪ್ಚರ್ ಮಾಡು. ಇಲ್ಲಿ ನೋಡಿ, ಇಲ್ಲಿ ಏನೋ ಇದೆ. ಅದೇ ನೋಡು ಪೀಕ್ ಪಾಯಿಂಟ್ ಲಾಸ್ಟ್. ಅದು ಅಲ್ಲಿಂದ ಮಿಂಚೇರಿ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಅಂದರೆ ಆ ಕೆಳಗಡೆ ಇದಲ್ಲ,
ಅದು ನಾವು ಲೋಯ ಅಂತೀವಿ ತೆಲುಗಲ್ಲಿ. ನಿಮ್ಮ ಕಡೆ ಪಾತಾಳ ಇಲ್ಲ ಲೋತು, ಲೋಯ ಲೋತು ಅರ್ಥమైందా? ನಿಧಾನ ಕುಣಿ ಹಾಂ. ಲೋಯ ಪಡ್ತೆ ಪೋಯ ನೋಡಲ್ಲಿ ಕಲ್ಲಲ್ಲ ಅವು. ಕಲ್ಲು. ಏನು ಬರುತ್ತೋ ಗೊತ್ತಿಲ್ಲ, ನೋಡ್ಕೊಳ. ಇಲ್ಲಿಂದ ಬಿಟ್ಟು ಹೋಗಿ ಕೆಳಗಡೆ. ಅಲ್ಲ, ನಾನು ಅದೆಲ್ಲ ಹೇಳ್ತಿರೋದು. ನಿಮಗೇನು ಬಾಯ್ ನಿಂತು ಅಲ್ಲೇನಿದೆ ನೋಡು, ಸಪೋರ್ಟ್ ಏನು ಅದು ಬಿದ್ದು ನೋಡು ಬೇಕಿದ್ರೆ. ಎಷ್ಟ we are in a peak point. ನೀನು ಲಾಸ್ಟ್ ಅಂದೆ, ನಾನು ಡೆಸ್ಟಿನಿಗೆ ಕರ್ಕೊಂಬಂದೆ. This is where we meant to be. ಯಾವ ಥರ ಇದೆ ಲೊಕೇಶನ್? ಪರವಾಗಿಲ್ಲನಾ? ಇಲ್ಲ ಚೆನ್ನಾಗಿದೆನಾ? ಪರವಾಗಿಲ್ಲ, ಚೆನ್ನಾಗಿದೆ. ಗೋಬಿ ಆಮೇಲೆ ಟ್ರೀಸ್ ಅಲ್ಲ, ಟ್ರೀಸ್ ಇದೆ. ಏನಿರ್ತಾರೆ ಸಡ್ಡ. ಇಲ್ಲೆಲ್ಲ ಇದಿದಲ್ಲ, ಏನು ಸುತ್ತದಲ್ಲ. ಇಲ್ಲಿ ಬಾ, ಏನಾಗಲ್ಲ. ಲಾಸ್ಟ್ ಬಾ. ಹಾಂ, ಎರಡು ಸಿಕ್ಕಿದೆ. ಬ್ಯೂಟಿಫುಲ್. ಇಲ್ಲೇ ಎಲ್ಲೋ ಇದಾವೆ ಹಂಗಾದ್ರೆ. ಬೇಡ, ಅಲ್ಲಿಂದ ಕ್ಯಾಪ್ಚರ್ ಮಾಡಿ, ಅಲ್ಲಿಂದ ಕ್ಯಾಪ್ಚರ್ ಮಾಡಿ ಮತ್ತೆ ಹಿಂದೆಲ್ಲ ಬರೋ. ಅದು ಲೊಕೇಶನ್. ನಾವು ಓಕೆ, ನಿನ್ನ ಲಡಾಖ್ ಟ್ರಿಪ್ ಫಸ್ಟ್ ಇನ್ ಮೈ ಫ್ರೆಂಡ್ಸ್ ಲೀಸ್ಟ್ ನೀನೇ ಹೋಗಿದ್ದು ವಿತ್ ಬೈಕ್. ಅಂಡ್ ಆಲ್ಸೋ ಬಳ್ಳಾರಿಯಿಂದ ಯಾರು ಅಂದರೆ ಒಬ್ಬ ಇದ್ದಾರೆ ಮುಜಿಬ್ ರೈಡರ್ ಅಂತ, ಅವರು ಹೋಗಿದ್ದಾರೆ ಬಳ್ಳಾರಿಯಿಂದ ಬೈಕ್ ಹೊತ್ಕೊಂಡು. ಸೊ ಅದಾದಮೇಲೆ ಬೇಸಿಕಲಿ ನಾವು ಇನ್ಸ್ಪೈರ್ ಆಗಿದ್ದ ಅವರಿಂದ. ಸೊ ಯು ನೀಡ್ ಟು ಥ್ಯಾಂಕ್ ಇಟ್. ಹಾಂ, ಎಸ್ 100%. ಲಿಟ್ರಲಿ ಅವರಿಂದನೇ ನಮ್ಗೆ ಕಾನ್ಫಿಡೆಂಟ್ ಬಂದಿದ್ದು ಹೋಗ್ಬೋದು ಅಂತ ಇಲ್ಲಿಂದಾನೆ. ಸೊ ಬಿಗ್ ಥ್ಯಾಂಕ್ಸ್ ಟು ಮುಜೀಬ್ ಬಾಯ್. ರೆಕಾರ್ಡಲ್ಲಿ ಟ್ಯಾಗ್ಲೈನಲ್ಲಿ ಮೆನ್ಷನ್ ಮಾಡಬೇಕಾಗಲ್ಲ. ಅಂದರೆ ನಿನ್ನ ಲಡಾಖ್ ಟ್ರಿಪ್ ಓವರ್ ಆಲ್ 15 days 16 days ಆಗಿದ್ದು. ಓನ್ಲಿ ಅಲ್ಲ, ಇಲ್ಲ 18 days ಅಂದರೆ ನಿಮಗೆ ಆ ಡೆಡಿಕೇಶನ್ ಒಂದು ಆ ಪ್ಯಾಷನ್ ಎಲ್ಲಿಂದ ಶುರು ಆಯಿತು? 18 days
ಓನ್ಲಿ ಅಂದರೆ ಬೈಕ್ ಟ್ರಾವೆಲಿಂಗ್ ಅಂದರೆ ಅಷ್ಟು ಜನ ಪ್ಯಾಷನೇಟ್ ಆಗಿರೋಲ್ಲ. ಆದರೆ ನಿಮಗಿದೆಯಾ ಅಂದರೆ 18 ಡೇಸ್ ಯಾವ ಥರ ನಿಮಗೆ ಫೀಲಿಂಗ್ ಇತ್ತು ಅಂದರೆ ನಿಮಗೆ ನಾರ್ಮಲಾಗಿ ಒಂದು 8 ಅವರ್ಸ್ ಬೈಕ್ ರೈಡಿಂಗಲ್ಲೇ ನಾವು ಸ್ಮ್ಯಾಶ್ ವಾಶೌಟ್ ಆಗ್ತೀವಿ ಅಂಥದ್ರಲ್ಲಿ ನೀನು 18 ಡೇಸ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ರೈಡರ್ ಆಯಿತಾ. ಎಷ್ಟು ಅವ್ನು ಕಮಿಟೆಡ್ ಇದ್ದಾನೆ ಅವ್ನ ಗೋಲ್ ರೀಚ್ ಆಗೋಕ್ಕೆ, ಅವ್ನ ಡ್ರೀಮ್ ಲ್ಯಾಂಡ್ ನೋಡಬೇಕು ಅಂತ. ಸೊ ಅಲ್ಲಿಂದನೇ ಶುರು ಆಗೋದು. ಸೊ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಇದಕ್ಕೆ ಒಂದು ಕಥೆ ಇದೆ. ಕಥೆ ಇನ್ ದ ಸೆನ್ಸ್ ನನ್ನ ಚೈಲ್ಡ್ಹುಡ್ ಡೇಸಲ್ಲಿ ಓಕೆ ಬರೀ ಹಿಂಗೆ. ಸೊ ಐ ಹ್ಯಾವ್ ಒನ್ ಬೆಸ್ಟ್ ಫ್ರೆಂಡ್ ಓಕೆ ಚಡ್ಡಿ ದೋಸ್ತ್ ಅಂತ. ಸೊ ಅವನ ಹೆಸರು ಚರಣ್. ಓಕೆ ನಿನ್ನ ಜೊತೆ ರೈಡ್ ಮಾಡಿದಾನಲ್ಲ ಈಗ? ಇಲ್ಲ ಅವನ Okay, ಹೆಸರು okay. ಅವಿನಾಶ್ ಅಂತ ಹೇಳಿ. ಓಕೆ ಓಕೆ ಸೊ ಈ ಫೈರ್ ಎಲ್ಲಿಂದ ಬಂತು ಅಂತ ಹೇಳ್ತಾ ಇದ್ದೀನಿ. ಓಕೆ ಲೈಕ್ ಅವನಿಗಿರೋ ಅಷ್ಟು ಕ್ರೇಜ್, ಬೈಕ್ ಕ್ರೇಜು ನಾನು ಯಾರು ನೋಡಿಲ್ಲ ಅನ್ಕೋಬೋದು. ಓಕೆ ಸೊ ವೆನ್ ಎವರ್ ವಿ ಮೀಟ್, ಮಚ್ಚ ನೀ ಹೆಂಗಿದೆಯಾ ಮಚ್ಚ ಅಂತ ಕೇಳ್ತಿದ್ದಿಲ್ಲ. ಮಚ್ಚ ಈ ಮಾರ್ಕೆಟಲ್ಲಿ ಈ ಬೈಕ್ ಬಂದಿದೆ ಗೊತ್ತಾ ಇದ್ರ ಬಗ್ಗೆ ಅಂತ. ಓಕೆ ಕಾಂಪಿಟೇಷನ್ ಯಾವಾಗಂದ್ರೆ Okay. ಕೇಳೋ ಕಾಂಪಿಟೇಷನ್. ಹ್ಞೂ ಈ ಬೈಕ್ ಈ ಟೆಕ್ನಾಲಜಿ ಇದೆ, ಈ ಥರ ಓಡುತ್ತೆ, ಇಷ್ಟು RPM ಅಲ್ಲಿ ಇಷ್ಟು ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ, ಹ್ಞೂ ಸೊ ಈ ಫೀಚರ್ಸ್ ಬಿಟ್ಟಿದ್ದಾರೆ. ಸೊ ಯಾವಾಗಾರ ಕಾಣಲಿ ವಿ ನೆವರ್ ಸ್ಪೀಕ್ ಅಬೌಟ್ ದ ಫ್ಯಾಮಿಲಿ, ದ ಪ್ರಾಬ್ಲಮ್ಸ್ ವಿ ಹ್ಯಾಡ್, ದ ಫುಡ್ ವಿ ಆರ್ ಗೋಯಿಂಗ್ ಟು ಈಟ್ ವೆರ್ ಎವರ್ ವಿ ಮೀಟ್ ದಟ್. ಸೊ ಬರೀ ಬೈಕ್ಸ್ ಬಗ್ಗೆನೇ ಮಾತಾಡ್ತಿದ್ದು. ಅದಾದಮೇಲೆ ದೆನ್ ದಿ ಕೋವಿಡ್ ಜಸ್ಟ್ ಅವಾಗೆ ಶುರು ಆಯಿತು ಕೋವಿಡ್ ಎಲ್ಲ. ಆ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ, ಪ್ಲೇಸಸ್ ಎಲ್ಲ ನೋಡ್ತಾ ಇದ್ವಿ. ಸೊ ಮೀ ಆ್ಯಂಡ್ ದ ಚರಣ್ ಓಕೆ ಯೂಸ್ ಟು ಡಿಸ್ಕಸ್ ಲಾಟ್ ಅಬೌಟ್ ದ ಪ್ಲೇಸಸ್. ಓಕೆ ಅವಾಗ ಬಂದಿದ್ದೆ ಈ ಲಡಾಖ್ ಅಂತ. ಓಕೆ ಫಸ್ಟ್ ಅಂದರೆ ಯಾವ ಇಯರಲ್ಲಿ ನೀವು ತೊಗೊಂಡಿರೋದು ಡೆಸಿಷನ್? ಸೀಸನ್ ಅಂದರೆ 12ನೇ ಕ್ಲಾಸ್, 12th PUC. ಓಕೆ PUC ಅಲ್ಲ, ಡಿಪ್ಲೊಮಾ 12 ಡಿಪ್ಲೊಮಾ. ಸೆಕೆಂಡ್ ಇಯರ್. ಓಕೆ 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 ಈ ಸ್ಟಡಿ ಡಿಪ್ಲೊಮಾ. ಓಕೆ ಅಲ್ಲಿಂದ ಶುರು ಆಯಿತು. ಅದಕ್ಕಿಂತ ಮುಂಚೆನೇ ಮಾತಾಡ್ಕೊತಾ ಇದ್ವಿ ಲಡಾಖ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಹಾಂ ಅವನ್ ಬರಬೇಕಾಗಿತ್ತು ಲಡಾಖ್ಗೆ, ಮಿಸ್ ಆದ. ಓಕೆ ವಿ ಆಲ್ ನೋ ರೆಸ್ಪಾನ್ಸಿಬಿಲಿಟೀಸ್, ಮಿಡಿಲ್ ಕ್ಲಾಸ್ ಎಲ್ಲ ಬರ್ತವೆ ಫ್ರೇಮಲ್ಲಿ. ಕಾಮನ್ ಪ್ರಾಬ್ಲಮ್. ಸೊ ಅವನೊಬ್ಬ ಮಿಸ್ ಆದ. ಆದರೆ ಅದ್ರ ಜೊತೆಗೆ ಇನ್ನೊಬ್ಬ ನನಗೆ ರೈಡರ್ ಸಿಗ್ದ, ಅವಿನಾಶ್ ಅಂತೇಳಿ. ಈ ಅವಿನಾಶ್ ಯಾವಾಗ ಪರಿಚಯ ಆದ ನಿಮಗೆ? ಅವಿನಾಶ್ ನನ್ನ ಸ್ಕೂಲ್ ಫ್ರೆಂಡ್ ಅವನು. ಓಕೆ ಚರಣ್ ಆಲ್ಸೋ ಸ್ಕೂಲ್ ಫ್ರೆಂಡ್? ಚರಣ್ ಈಸ್ ಆಲ್ಸೋ ಸ್ಕೂಲ್ ಓಕೆ ಫ್ರೆಂಡ್. ಓಕೆ ಸೊ ಆಫ್ಟರ್ ದಟ್ ಅವಿನಾಶ್ ಒನ್ ಡೇ ನನ್ನ ಹತ್ರ ಬಂದು, ಅಂದರೆ ವಿ ಯೂಸ್ ಟು ಸ್ಪೀಕ್ ಅಬೌಟ್ ದ ಬೈಕ್ಸ್ ವಿತ್ ಮೈ ಫ್ರೆಂಡ್ ಚರಣ್ ಅಲ್ಲ. ಹ್ಞೂ ಸೊ ನಾನು ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ ಸ್ಟೋರೀಸ್ ಎಲ್ಲ ಬೈಕ್ಸ್ ಬಗ್ಗೆ ಇಡ್ತಾ ಇದ್ದೆ. ಹ್ಞೂ ಸೊ ಅವಿನಾಶ್ ಕೂಡ ಹ್ಞೂ ಇವನಿಗೂ ಬೈಕ್ ಇಂಟ್ರೆಸ್ಟ್ ಐತೆ ಅಂತ ಕಾಲ್ ಮಾಡಿ, ಬಚ್ಚ ನಾನು ಈ ಥರ ಬೈಕ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಯಾವ ಬೈಕ್ ತೊಗೋಬೇಕು ಅಂತ ಕಾಲ್ ಮಾಡ್ದೆ. ಓಕೆ ಸೊ ಫ್ರಮ್ ದೇರ್ ಅಗೇನ್ ಇಟ್ ಸ್ಟಾರ್ಟೆಡ್. ಹ್ಞೂ ನಾನು ಡಾಮಿನೋ 400 ಅಂತ ಅವ್ನಿಗೆ ಹೇಳಿದ್ದೆ. ಓಕೆ ಸೊ ದೆನ್ ಐ ಡೋಂಟ್ ನೋ ಹೂ ಅಡ್ವೈಸ್ಡ್ ಹಿಮ್, ಹಿಮಾಲಯನ್ 411 ತೊಗೊಂಡ. ಐ ಥಿಂಕ್ ದಟ್ ವಾಸ್ ದ ಗುಡ್ ಡಿಸಿಷನ್ ಹಿ ಮೇಡ್. ಓಕೆ ಆಮೇಲೆ ಅವ್ನ ಬೈಕ್ ತೊಗೊಂಡು ಫಸ್ಟ್ ಅವಿನಾಶ್ ಬೈ ಮಾಡ್ದ ಬೈಕ್, ಇಲ್ಲಾಂದ್ರೆ ನೀನು ಅವಿನಾಶ್. ಓಕೆ ಸೊ ಅವ್ನ ಬೈಕ್ ತೊಗೊಂಡ ಹಿಮಾಲಯನ್ 411 ವಿತ್ ರೆಡ್ ಕಲರ್ ಟ್ಯಾಂಕ್. ಓಕೆ ಹಂಗೆ ಒಂದಿನ ಸಡನ್ನಾಗಿ ಬಂದು, ಮಚ್ಚ ನಾನು ಬೈಕ್ ತೊಗೊಂಡೆ ಹಿಮಾಲಯನ್ 411 ಓಕೆ ಅಂತೇಳಿ ಮನೆ ಹತ್ರ ತೊಗೊಂಬಂದ. ಹಾಂ ನಾನು ಹಿಮಾಲಯನ್ 411 ನೋಡಿ ಸೈಕ್ ಆಗ್ಬಿಟ್ಟೆ. ಓಕೆ ಸಖತ್ತಿತ್ತು, ಓಡಿಸ್ದೆ, ತುಂಬ ಇಷ್ಟ ಆಗ್ಬಿಡ್ತು. ಡಾಮಿನರ್ 400 ಕೂಡ ಅಷ್ಟು ಇಷ್ಟ ಆಗಿಲ್ಲ ಆಮೇಲೆ, ಹ್ಞೂ ಬಟ್ ಸಖತ್ತಾಗಿತ್ತು. ಓಕೆ ನೀನು ಹೆಂಗಂದ್ರೆ ಹಾಂ ರೆಡ್ ವಿಂಗ್ ನಿನ್ನ ಫ್ರೆಂಡ್? ಹಾಂ ರೆಡ್ ವಿಂಗ್ ರೈಡರ್, ಓಕೆ. ನಾನು ಬ್ಲ್ಯಾಕ್ ವಿಂಗ್ ರೈಡರ್. ಹಾಂ ಅಂದರೆ ಕಲರ್ ನಿಮ್ಮ ಬೈಕ್ ಮೇಲೆ ಚೂಸ್ ಮಾಡಿಕೊಂಡು ರೆಡ್ ವಿಂಗ್ ಬ್ಲ್ಯಾಕ್ ವಿಂಗ್. ಓಕೆ ಅಂದರೆ ನಿಮ್ಮಿಬ್ಬರದು ಕಾಮನ್ ಡೆಸ್ಟಿನಿ ಬಂದ್ಬಿಟ್ಟು ಲಡಾಖ್. ಓಕೆ ಹಾಂ ಅಂದರೆ ನಿಮಗೆ ಅವನು ಲಡಾಖ್ ಅಂದ್ರೆ ಸೈಕ್ ಆಗ್ಬಿಡ್ತಾರೆ, ಅವನು ತುಂಬ ಇಷ್ಟ. ಮತ್ತೆ ಈ ರೀಸೆಂಟ್ಲಿ ಮೆಸೇಜ್ ಮಾಡ್ತಾ ಇದ್ದ, ಹಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಂ ಮನಾಲಿ ಇವಾಗ ಫೆಬ್ರವರಿಯಲ್ಲೆಲ್ಲ ಫುಲ್ ಸ್ನೋ ಇದೆ. ಹೌದು ಹೋಗೋಣ ಬಾ ಮಚ್ಚ, ಒಳ್ಳೆ ಹೋಗೋಣ ಪ್ಲೇಸ್. ಬಾ, ಹ್ಞೂ ಮತ್ತೆ ಹೋಗೋಣ ಬಾ, ಏನಾಗಲ್ಲ, ಇಲ್ಲ ಈ ಸರಿ ಬೈಕ್ ಬೇಡ, ಡೈರೆಕ್ಟ್ ಫ್ಲೈಟಲ್ಲಿ ಹೋಗಮ್ಮ ಹಂಗೆ ಅಂತ ಇದ್ದ. ಹ್ಞೂ ಈಸ್ ವೆರಿ ಡ್ಯಾಮ್ ರೈಡರ್ ಅಂತಲೂ ಹೇಳ್ಬೋದು. ಹೌದು. ಅಂದರೆ ನಿಮ್ಮಿಬ್ಬರಿಗೆ ಕಾಮನ್ ಡೆಸ್ಟಿನಿ ಬಂದುಬಿಟ್ಟು ಅದು ಹೋದ್ರಿ. ಓಕೆ ಈಗ ನೀವಿಬ್ಬರು ಸ್ಟಾರ್ಟ್ ಈ ಥರನಾ, ಇಲ್ಲಿಂದನೇ ಜರ್ನಿ ಬಳ್ಳಾರಿಯಿಂದನೇ? ಓಕೆ ಅಂದರೆ ಅವಿನಾಶ್ ಬಂದುಬಿಟ್ಟು ಆಲ್ಸೋ ಬಳ್ಳಾರಿ. ಬಳ್ಳಾರಿ. ಓಕೆ
ಅಂದರೆ ಈಗ ಅವಿನಾಶ್ದು ನಿಂದು ಸ್ಕೂಲ್ ಫ್ರೆಂಡ್ಶಿಪ್. ಹಾಂ ಓಕೆ ಸರಿ ವೆಂಕಿ, ಈಗ ನನ್ನ ಬಗ್ಗೆ ಎಲ್ಲ ಕೇಳಿದೆ. ಸೊ ನಿನ್ನ ಬಗ್ಗೆನೂ ನನ್ನ ಹತ್ರ ಕೆಲವು ಕ್ವಶನ್ಸ್ ಇದ್ದಾವೆ. ಓಕೆ, ಕೇಳು. ಅದಕ್ಕೆ ಆನ್ಸರ್ ಮಾಡ್ತೀಯ ಅಂತ ಅನ್ಕೊಂತೀನಿ. ಪಕ್ಕ. ನಿನ್ಗೆ ಯಾರಾದ್ರು ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಏನು ಕ್ವಶನ್ಸ್ ಕೇಳ್ತಿದ್ದೀನಿ ನೀನು? ಹೇಳೋ, ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಗರ್ಲ್ ಫ್ರೆಂಡ್ಸ್ ಯಾರಿಲ್ಲಪ್ಪ. ಸುಮ್ಮನೆರಪ್ಪ, ನಿನ್ಗಿರೋ ಫಾಲೋವರ್ಸ್ ಎಲ್ಲ ನೋಡಿದ್ರೆ ಫಾಲೋಯಿಂಗ್ ಏನಿದೆ? ಫಾಲೋಯಿಂಗ್ ಏನಿಲ್ಲ. ಯಾರಾದ್ರೂ ನೋಡ್ತಾ ಇದ್ದೀರಾ? ಮೋಸ್ಟ್ ಪ್ರಾಬಲಿ ಇವ್ ಗರ್ಲ್ ಫ್ರೆಂಡ್ ನೋಡ್ತಾ ಇರ್ಬೋದು. ಅಕ್ಕ ನಿಜ ನೋಡ್ತಾ ಇದ್ರೆ ಹೇಳಿ, ಬ್ಲಾಕ್ ವಿಂಗ್ ರೈಡರ್ ಅಂತ ಸುಮ್ಮನೆ ಎಸ್ ಅಂತ ಹಾಕಿ ಅಷ್ಟೇ. ಡ್ಯಾಮ್ ಅಲ್ಲಿ ಎಸ್ ಅಂತ ಹಾಕಿ, ಯಾರಾದ್ರೂ ಇದ್ರೆ. ಇಲ್ಲ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಜಸ್ಟ್ ಎಸ್ ಅಂತ ಹಾಕಿ ಸಾಕು. ಹಾ, ಸೊ ಈ ವಿಡಿಯೋ ಯಾರಾದ್ರೂ ನೋಡ್ತಾರಲ್ಲ, ಅಂದ್ರೆ ಲೈಕ್ ಒನ್ ಸೈಡ್ ಲವರ್ಸ್ ಎಲ್ಲ ತರ ಇರ್ತಾರಲ್ಲ, ಸೊ ನಾನು ಮೆಸೇಜ್ ಮಾಡಿದ್ರೆ ಐ ಕ್ಯಾನ್ ಸಪೋರ್ಟ್ ದೆಮ್. ಓ, ನಿನ್ ಡ್ಯಾಮ್ ಇವನಿಗೆ ನೋಡ್ಕೊಳ್ಳಿ ಫಸ್ಟ್, ನನಗಲ್ಲ. ಹಾ, ನನಗೆ ಮೆಸೇಜ್ ಮಾಡಿ ಬೆಂಕಿ ಅಂತ ನನಗೆ ಇಷ್ಟ ಅಂತ. ಸೊ 100% ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಆಯ್ತು, ಬ್ರೋಕರ್. ಹಾ, ವಾಟ್ ಎವರ್. ಒನ್ ಸೈಡ್ ಲವ್ ಸಪೋರ್ಟ್ ಮಾಡಿದ್ರೆ ಬ್ರೋಕರ್ ಅಲ್ಲ ಬ್ರೋ. ಮತ್ತೆ ಏನಾಗುತ್ತೆ? ಡಿಯರ್ ಕಾಮ್ರೇಡ್ ಅಂತ ನೋಡಿ ಹೆಸರು, ಎಲ್ಲ ಟೈಟಲ್ ಸಬ್ ಟೈಟಲ್ಸ್ ಎಲ್ಲ ಇಟ್ಕೊಂತಾನೆ. ಮತ್ತೆ ಏನು ಕೇಳಬೇಕಿತ್ತು ಆ್ಯಕ್ಚುಲ್ ಆಗಿ? ಹಾಂ, ಇದು ಯೂಟ್ಯೂಬ್ ಥಾಟ್ ಹೆಂಗೆ ಬಂತು ನಿಮಗೆ? ಯೂಟ್ಯೂಬ್ ಥಾಟ್ ಬಂದುಬಿಟ್ಟು ಐ ವಾಂಟ್ ಟು ಗ್ರೋ. ಅಂದರೆ ನನಗೆ ಪ್ಯಾಷನ್ ಚೆನ್ನಾಗಿತ್ತು, ಅಂದರೆ ಡ್ಯಾನ್ಸ್ದಲ್ಲಿ, ಆ್ಯಕ್ಟಿಂಗಲ್ಲಿ. ಅಂದರೆ ನಾನು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಬೇಕಿತ್ತು. ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ನನಗೆ ಒಳ್ಳೆ ಪ್ಲಾಟ್ಫಾರ್ಮ್, ಆ್ಯಂಡ್ ಮೆನಿ ಆರ್ ಗ್ರೋಯಿಂಗ್ ಫ್ರಮ್ ದಟ್ ಪ್ಲಾಟ್ಫಾರ್ಮ್. ಸೊ ಐ ಚೂಸ್ಡ್. ನೈಸ್. ಈ ಡ್ಯಾನ್ಸಿಂಗ್ ಯಾವಾಗಿಂದ ಹುಚ್ಚು? ಡ್ಯಾನ್ಸಿಂಗ್ ಬಂದುಬಿಟ್ಟು ಚಿಕ್ಕವನಿಂದ, ನನ್ನ ಸ್ಕೂಲ್ ಲೈಫಿಂದ ಸ್ಟಾರ್ಟ್. ಅದೇ ನಾನು ಕೇಳಿದೆ, ನಿನಗೆ ಯಾರೋ DL ಎಲ್ಲ ಡ್ಯಾನ್ಸ್ ಮಾಡೋರೆಲ್ಲ ನಿನಗೆ ಪರಿಚಯ ಅಂತ? ಹೌದಾ? ಎಕ್ಸಾಕ್ಟ್ಲಿ, ಹೌದು, ಇದ್ದಾರೆ. ಸೊ ಹೋಗ್ಬೋದಲ್ಲ ಅವ್ರ ಕ್ಲಬ್ಬಲ್ಲೆಲ್ಲ ಸೇರಿ ನೀನು ಸ್ವಲ್ಪ? ಮಿನಿಮಮ್ ಅಂತಂದರೆ ಎಲ್ಲ ಇಲ್ಲಿಂದು. ಸರಿ, ನೀವು ಸಂಡೇಸ್ ಎಲ್ಲ ಹೆಂಗೆ ಸ್ಪೆಂಡ್ ಮಾಡ್ತೀರಾ? ಸಂಡೇಸ್ ಕಾಮನ್ಲಿ ನಾವು ಹೈಕಿಂಗ್ ಮಾಡ್ತೀವಿ, ಇದೇ ಪ್ಲೇಸಸ್. ಅಂದರೆ ಈ ಸರೌಂಡಿಂಗ್ಸ್ ಎಲ್ಲ ಬಂದುಬಿಟ್ಟು ನಾವು ಈ ಲೊಕೇಶನ್ಸ್ ಎಲ್ಲ ಆಲ್ಮೋಸ್ಟ್ ಹೈಕಿಂಗ್ ಮಾಡಿಬಿಟ್ಟಿದ್ವಿ ಆಗಲೇ. ಅಂದರೆ ನೋಡಿ, ಆ ಡ್ಯಾಮ್ ನನಗೇನಂತಂದರೆ ಪೀಸ್ಫುಲ್ ಆಗಿರಬೇಕು ಯಾವುದೇ ಪ್ಲೇಸಸ್ ಹೋದ್ಮೇಲೆ. ನಾರ್ಮಲ್ ಲೈಫ್ ಎಲ್ಲರಿಗೂ ಗೊತ್ತು. ಹೋದರೆ ನಾವು ಸಿಟಿ ಲೈಫ್ಗೆ ಹೊರಗಡೆ ಹೋದರೆ ಅದೇ ಟ್ರಾಫಿಕ್, ಅದೇ ಸಿಗ್ನಲ್ಸ್, ಅದೇ ಜನ, ಅದೇ ಎಲ್ಲ ಬ್ಯುಸಿ ಲೈಫ್. ಈ ಥರ ಬಂದುಬಿಟ್ಟು ನಮಗೆ ಪೀಸ್ಫುಲ್ ಆಗಿ ಪ್ಲೇಸಸ್ ಇರುತ್ತೆ. ಸೊ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಈ ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡ್ತಾ ಇರ್ತೇನೆ. ಸಂಡೇಸ್ ಮೋಸ್ಟ್ ಪ್ರಾಬಬ್ಲಿ. ಎವ್ರಿ ಇದೊಂದು ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ ಸ್ಟೇಟಸಲ್ಲಿ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀಯ, ಸೇಮ್ ಫ್ರೇಮ್. ಹೌದು, ಅದು ಕಿಟಕಿ, ಆ ಟೇಬಲು, ಆ ರೂಮ್. ಅಯ್ಯೋ, ನೋಡಿ ಸಾಕಾಯ್ತು. ಅದಕ್ಕೆಲ್ಲ ಟೈಮ್ ಹೆಂಗೆ ನೀವು ಅಂದರೆ ಕಂಪನ್ಸೇಟ್ ಮಾಡ್ತೀರಾ? ಯಾವಾಗ ಶುರು ಮಾಡ್ತೀರಾ? ಏನೂ ಇಲ್ಲ, ಜಸ್ಟ್ 10 ಮಿನಿಟ್ಸ್ ಒಳಗಡೆ 2 ರೀಲ್ಸ್ ಮಾಡಿಬಿಟ್ಟಿರ್ತೇನೆ. ಹೀಸ್ ಟಿಕ್ಟಾಕರ್ ಬ್ರೋ. 10 ಮಿನಿಟ್ಸ್ ಒಳಗಡೆ 2 ಅಂದರೆ ವೀಡಿಯೋಸ್ ಮಾಡಿಬಿಟ್ಟಿರ್ತೀನಿ. ಅದನ್ನು ಡ್ರಾಫ್ಟಲ್ಲಿ ಹಾಕೊಂಡಿರ್ತೀನಿ. ಡೇ ಬೈ ಡೇ ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ ಅಷ್ಟೇ, ಏನಿಲ್ಲ. ಅಂದರೆ ಅದೇ ಲೊಕೇಶನ್ ಅಂತಂದರೆ ನನಗೆ ಅಲ್ಲಿ ಟೈಮ್ ಸಿಗುತ್ತೆ, ಅದೇ ಲೊಕೇಶನಲ್ಲಿ ಮಾಡ್ತೀನಿ ಅಷ್ಟೇ. 10-20 ಮಿನಿಟ್ಸ್ಗೆ ಬೇರೆ ಕಡೆ ಹೋಗಿ ಲೊಕೇಶನಲ್ಲಿ ಹುಡುಕಿ ಆ ಡ್ಯಾನ್ಸ್ಗೆ, ಆ ಲೊಕೇಶನ್ಗೆ ಅವೆಲ್ಲ ಯಾಕೆ? ಟೈಮ್ ಯೂಸ್ ಇಟ್ ಅಷ್ಟೇ. ನಿಜವಾಗ್ಲೂ ಸೆಲ್ಫ್ ಮೋಟೋ ವ್ಲಾಗಿಂಗ್ ಶುರು ಮಾಡ್ತೀವಲ್ಲ ನಾವು, ತುಂಬ ಕಷ್ಟಗಳು ಅನುಭವಿಸ್ತೀವ. ಅಂದರೆ ದೊಡ್ಡ ಪ್ಲೇಸಲ್ಲಿ ಹೋದ್ಮೇಲೂ ಅಯ್ಯೋ ಯಾರಾದರೂ ಒಬ್ರು ಇದ್ದರೆ ಚೆನ್ನಾಗಲ್ಲ ವೀಡಿಯೋಸು ಫೋಟೋಸ್ ಎಲ್ಲ ತೆಗಿಯೋಕೆ ಅನಿಸುತ್ತೆ. ಸೊ ವೆಂಕಿ ಈಸ್ ವೆರಿ ಲಕ್ಕಿ ಪಾಪ. ಅಲ್ಲಿಂದ ಕೆಳಗಡೆಯಿಂದ ಮೇಲೆವರೆಗೂ ಎಲ್ಲ ಕವರ್ ಮಾಡ್ಕೊಂಬಂದವ್ರೆ ಅಣ್ಣ. ಹಾಯ್ ಹೇಳಿ ಎಲ್ಲರೂ. ಫುಲ್ ಪೇಷನ್ಸ್ ಇದೆ ಪಾಪ ನಾವು ಮಾಡ್ತಿರೋ ಈ ಡ್ರಾಮೆಟಿಕ್ ಸೀನ್ಸ್. ಈ ಸೀನ್ಸ್ಗೆಲ್ಲ ಸಪೋರ್ಟ್ ಮಾಡ್ತವ್ರೆ. ಹೌದು, ಹ್ಯಾವ್ ಲಕ್ಕಿ ಫ್ರೆಂಡ್ ಆ್ಯಕ್ಚುಲಿ. ಅಂದರೆ ಅಲ್ಲಿಂದ ಆ ಲೊಕೇಶನ್ ತೋರಿಸು, ಅಲ್ಲಿಂದ ನೋಡಿ ಕೆಳಗಡೆಯಿಂದ ಆ ಲೊಕೇಶನಿಂದ ಇಲ್ಲಿವರೆಗೂ ನಮ್ಮ ಹುಡುಗರು ಇದ್ದಾರೆ. ಬಾರಲ್ಲಿ ಫೋಟೋ ಶೂಟ್ ಹೋಗಮ್ಮ ಅಂತಂದರೆ ಏನೇನೋ ಕತೆಗಳು ಹೇಳ್ತಾರೆ. ಅಂದರೆ ನನಗೆ ಸಪೋರ್ಟರ್ಸ್ ಇದ್ದಾರೆ. ಅಂದರೆ ಓಕೆ, ವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಎಸ್. ಸೊ ಫ್ರಮ್ ಬ್ಲಾಕ್ ವಿಂಗ್ ರೈಡರ್. ನನ್ನ ಹತ್ರ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ, ಇರಲಿ, 400 ಇದ್ದಾರೆ.
ಅವ್ರಿಗೆ ಹೇಳ್ತಿದ್ದೀನಿ. ಎವ್ರಿ ಪ್ರೋ ಈಸ್ ಎ ಬಿಗಿನರ್ ಆ್ಯಂಡ್ ಯು ಆಲ್ಸೋ ಬಿಗಿನರ್ ಆ್ಯಂಡ್ ಯು ಶುಡ್ ಗ್ರೋ ಆ್ಯಂಡ್ ಯು ಶುಡ್ ರೀಚ್. ಹಾಂ, ಸೊ ಸಪೋರ್ಟಿವ್. ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ ಮಧ್ಯದಲ್ಲಿ, ಕಟ್ ಮಾಡ್ಕೊಂಡ್ರೆ ಆಯಿತು, ಸರಿ. ಬಿಟ್ಟಾಕ್ಬಿಟ್ಟಿದೆ. ಅವ್ರು ಕೊಡೋ ಕಂಟೆಂಟ್ ನೋಡಿ ಸಾಕು. ಕಂಟೆಂಟ್ ನೋಡಿ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.